ಹಮ್ಮಿಕೊಂಡಿರ್ತೇವೆ. ಸುಮಾರು 4 ದಿನಗಳಿಂದ ಈ ಖಾತಾ ಆಂದೋಲನವನ್ನು ಮಾಡ್ತಾಯಿದ್ದೀವಿ. ಈ ಖಾತಾ ಆಂದೋಲನದಲ್ಲಿ ಒಟ್ಟು ಅರ್ಜಿಗಳು 223 ಅರ್ಜಿಗಳನ್ನು ನಾವು ಸ್ವೀಕಾರ ಮಾಡ್ತೀವಿ. ಇದರಲ್ಲಿ 90 ಅರ್ಜಿಗಳಿಗೆ ಈಗಾಗಲೇ ಈ ಖಾತೆಯನ್ನು ಸೃಜಿಸಲಾಗಿದೆ. ಇನ್ನು ಉಳಿಕೆ ಏನು 133 ಅರ್ಜಿಗಳೇನಿದ್ದಾವೆ ಆ ಅರ್ಜಿಗಳಿಗೆ EC ಮತ್ತು ಕಂದಾಯನ ಪಾವತಿಸಿ ನಮಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರೆ ನಾವು ಉಳಿದ ಅಪ್ಲಿಕೇಶನ್ಗಳಿಗೂ ಈ ಖಾತಾ ಮಾಡೋದಕ್ಕೆ ಕ್ರಮ ಕೈಗೊಳ್ತೀವಿ. ಹಾಗಾಗಿ ಸಾರ್ವಜನಿಕರು ಏನು ವಾರ್ಡ್ ನಂಬರ್ 1ರ ವ್ಯಾಪ್ತಿಯಲ್ಲಿ ಯಾರ್ಯಾರು ಆಸ್ತಿ ಮಾಲೀಕರುಗಳಿದ್ದೀರಿ ಪ್ರತಿಯೊಬ್ಬರೂ ಸಹ ಕಂದಾಯವನ್ನು ಪಾವತಿಸಿ ದಾಖಲಾತಿಗಳನ್ನು ಸಲ್ಲಿಸಿ ಕಡ್ಡಾಯವಾಗಿ ಈ ಆಸ್ತಿಯನ್ನು ಮಾಡ್ಕೋಬೇಕು. ಮಾಡಿಕೊಳ್ಳಿಲ್ಲ ಅಂತಂದರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಏನು ನಮ್ಮ ನಗರಸಭೆ ವತಿಯಿಂದ ಏನು ಸೌಲಭ್ಯಗಳನ್ನು ಕೊಡ್ತೀವಿ ಅದನ್ನು ಕಡಿತ ಮಾಡುವುದಕ್ಕೂ ನಾವು ಮುಂದಾಗ್ತೀವಿ. ಈ ಹಿನ್ನೆಲೆಯಲ್ಲಿ ಮಾನ್ಯ ನಮ್ಮ DCM ಸಾಹೇಬರಾದಂತಹ ನಮ್ಮ ಶಿವಕುಮಾರ್ ಸಾಹೇಬರು ಮತ್ತು ಆಶ್ರಯ ಸಮಿತಿ ಅಧ್ಯಕ್ಷರಾದಂಥ ನಮ್ಮ DK ಸುರೇಶ್ ಸಾಹೇಬರು ಇಬ್ಬರು ಸಹ ಸೂಚನೆ ಮೇರೆಗೆ ನಾವು ಈ ಖಾತಾ ಆಂದೋಲನ ಇವತ್ತು ಹಮ್ಮಿಕೊಂಡಿದ್ದೀವಿ. ನಮ್ಮ ನಗರಸಭೆ ಅಧ್ಯಕ್ಷರು, ಸದಸ್ಯರು ಮತ್ತು ಉಪಾಧ್ಯಕ್ಷರು ಎಲ್ಲರ ಸಹಕಾರದೊಂದಿಗೆ ನಾವು ಈ ಖಾತಾ ಆಂದೋಲನ ಯಶಸ್ವಿಗೊಳಿಸಬೇಕು ಅಂತ ನಾವು ತೀರ್ಮಾನ ಮಾಡಿಕೊಂಡು ಇದನ್ನು ನಡೆಸ್ತಾ ಇದ್ದೀವಿ. ಸಾರ್ವಜನಿಕರು ಸಹಕರಿಸಿ ತಮ್ಮ ಆಸ್ತಿಗಳಿಗೆ ಈ ಆಸ್ತಿಯನ್ನು ಮಾಡಿಸ್ಕೋಬೇಕು ಅಂತ ಈ ಮೂಲಕ ನಾವು ಕೇಳ್ಕೊಳ್ತೀವಿ. ವಾರ್ಡ್ ನಂಬರ್ 1 ರೈಸ್ ಮಿಲ್ಲಲ್ಲಿ ಈ ಖಾತಾ ಆಂದೋಲನವನ್ನು ಮಾಡಿ 4 ದಿನ ಆಯಿತು. ಇಲ್ಲಿವರೆಗೂ 223 ಅರ್ಜಿಗಳು ಬಂದಿದ್ದಾರೆ. ಅದರಲ್ಲಿ 90 ಕಂಪ್ಲೀಟ್ ಆಗಿದೆ. ಇನ್ನು ಮಿಕ್ಕಿದವನ್ನೆಲ್ಲ ಮುಗಿಸ್ಕೊಡ್ತೀವಿ. ಜನ ಇದನ್ನ ಸೌಲಭ್ಯನೇ ಬಂದು ಮನೆ ಬಾಗಿಲಿಗೆ ಹೋಗಿ ನಾವು ಮುಟ್ಟಿಸಿ ಮಾಡ್ತಿರೋದ್ರಿಂದ ಬಂದು ಅದನ್ನು ಸದುಪಯೋಗ ಪಡ್ಕೋಬೇಕು ಅಂತ ಎಲ್ಲರೂ ಕೇಳ್ಕೊತೀವಿ.